ಹಾಸನಿಂದ ಬೆಂಗಳೂರು ತನಕ ಜೀರೋ ಟ್ರಾಫಿಕ್ ಮಾಡ್ತಾರೆ ಅಂತ ಅಂದ್ರೆ ಉದ್ದೇಶ ಏನಿತ್ತು? ಇನ್ನ 7 ದಿವಸದಲ್ಲಿ ಸ್ಪಷ್ಟೀಕರಣ ಕೊಡದವ್ರೆ. ಈಗಾಗಲೇ ಒಂದು ಕೇಸನ್ನು ಫೈಲ್ ಮಾಡ್ತೀನಿ ನಿಮ್ಮ ಮೇಲೆ. ಮೊಸ್ಲೋಸಳ್ಳಿ ದುರಂತಕ್ಕೆ ಸಂಬಂಧಪಟ್ಟಂತೆ ಇದ್ರ ಮೇಲೆ ಕೂಡ ಕೇಸನ್ನು ನಾನು ಫೈಲ್ ಮಾಡ್ತೀನಿ ಹೈಕೋರ್ಟಲ್ಲಿ. ಮೊಸ್ಲೋಸಳ್ಳಿ ಆಕ್ಸಿಡೆಂಟ್ ಅಲ್ಲಿ ಸತ್ತರಲ್ಲ, ಕೊನೆ ಹುಡುಗ ಸತ್ತು 10 ಪಾಲ್ಟಿ ಸತ್ನಲ್ಲ, ಅವನಲ್ಲಿ ಕೇಳಿದ್ರು ಡಾಕ್ಟರ್ನಲ್ಲಿ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ಅಂದ್ರು. ಆಗ ಡಾಕ್ಟರ್ ಹೇಳಿದ್ರು ಒಂದೇ ಒಂದು, ಸರ್ ಗೋಲ್ಡನ್ ಅವರ್ ಅಲ್ಲಿ ಇವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರೆ ಟ್ರೈ ಮಾಡ್ಬೋದು ಸಹ ಬದುಕ್ಸಕ್ಕೆ ಅಂದ್ರು. ಅದಕ್ಕೆ ಏನ್ ಹೇಳಿದ್ರಿ ಸ್ವಾಮಿ, ಇವೆಲ್ಲ ರಿಸಿಕ್ ತಗೊಳಕ್ಕಾಗಲ್ಲ. ಸಾಮಾನ್ಯ ವ್ಯಕ್ತಿ ಕೇಳಿದ್ರೆ ರಿಸಿಕ್ ತಗೊಳಕ್ಕಾಗಿಲ್ಲ. ತಮ್ಮ ತಾಯಿಗೆ ಈ ಗೋಲ್ಡನ್ ಅವರ್ ಯೂಸ್ ಮಾಡ್ಕೊಂಡಿದ್ರಲ್ಲ ನೀವು. ದಯಮಾಡಿ ಗೃಹ ಸಚಿವರೇ, ಯಾವುದೇ ತುರ್ತು ಪೇಷಂಟ್ಗಳು ಬಂದ್ರೆ ಆ ಎಲ್ಲಾ ಪೇಷಂಟ್ಗಳು ಶಿಫ್ಟ್ ಮಾಡೋಕೆ ಜೀರೋ ಟ್ರಾಫಿಕ್ ಕಡ್ಡಾಯ ಮಾಡೋಂಥದ್ದು, ಮತ್ತೆ ಅವರಿಗೆ ಹಿಂದೆ ಮುಂದೆ ಹೇಳಿ ಪೊಲೀಸ್ ವೇತನ ಕೊಡುವಂತ ಕೆಲಸವನ್ನು ಮಾಡಿ. ಸ್ನೇಹಿತರೆ ನಮಸ್ತೆ, ಜೇನಿಗೇರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಒಂದು ವಿಶೇಷವಾದ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನಿಮಗೆ ನೆನಪಿರಬೇಕು, ದೇವರಾಜೇಗೌಡ ಹಂಗಂತ ಹೇಳಿದ್ರೆ ಗೊತ್ತಾಗಲ್ಲ, ಪೆನ್ ಡ್ರೈ ದೇವರಾಜೇಗೌಡ ಅಂತಂದರೆ ನಿಮಗೆ ಬಹುಶಃ ಗೊತ್ತಾಗ್ಬೋದು. ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಬಹಳ ಪ್ರಮುಖವಾದ ಪಾತ್ರಧಾರಿ ಈ ದೇವರಾಜೇಗೌಡ. ವಕೀಲರಾಗಿರ್ತಕ್ಕಂಥ ಈ ದೇವರಾಜೇಗೌಡ ಈಗ BJPಲಿದ್ದಾರೆ. ಈಗ ಸದ್ಯಕ್ಕೆ ಸುದ್ದಿ ಏನು ಅಂತಂದರೆ, ಈ ದೇವರಾಜೇಗೌಡ ಅವರು ಹಾಸನದ SP ಮೊಹಮ್ಮದ್ ಸುಜೀತಾ ಅವ್ರ ಬಗ್ಗೆ ಬಹಳ ಗಂಭೀರವಾದ ಒಂದು ಆರೋಪ ಮಾಡಿದ್ದಾರೆ. ಏನದ ಆರೋಪ? ಮೊಹಮ್ಮದ್ ಸುಜೀತಾ ಅವರು ಝೀರೋ ಟ್ರಾಫಿಕ್ಕಿಂದ ಅನುಕೂಲ ಪಡ್ಕೊಂಡಿದ್ದಾರೆ. ಯಾರಾದರೂ ಒಬ್ಬರು ಝೀರೋ ಟ್ರಾಫಿಕ್ಕಿಂದ ಅನುಕೂಲ ಪಡ್ಕೊಳ್ಳೋದು ಅಪರಾಧ ಹೆಂಗಾಗುತ್ತೆ, ಅದ್ರ ಸುತ್ತ ಈ ಸ್ಟೋರಿ ನೋಡ್ತಾ ಹೋಗೋಣಂತೆ. ನಮ್ಮ ಕಾನೂನಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಝೀರೋ ಟ್ರಾಫಿಕ್ನ ಸೌಲಭ್ಯ ಹೊಂದಿರತಕ್ಕಂಥ ವ್ಯಕ್ತಿಗಳು ಯಾರ್ಯಾರು, ಪ್ರೋಟೋಕಾಲ್ ಯಾರಿಗಿದೆ ಆ ಥರದ್ದು ಪಟ್ಟಿಯನ್ನೊಮ್ಮೆ ನೋಡ್ತಾ ಹೋದರೆ, ನಮ್ಮ ರಾಜ್ಯದ ರಾಜ್ಯಪಾಲರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹೈಕೋರ್ಟ್ನ ನ್ಯಾಯಮೂರ್ತಿಗಳು, ಇವರು 3 ಜನಕ್ಕೆ ಮಾತ್ರ ಝೀರೋ ಟ್ರಾಫಿಕ್ನ ಸೌಲಭ್ಯವನ್ನು ಸರ್ಕಾರ ಒದಗಿಸ್ಬೋದು. ಇನ್ನು ಮಿಕ್ಕಂತೆ ಇದಕ್ಕೆ DCMಗೂ ಇಲ್ಲ, ಮಿನಿಸ್ಟ್ರಿಗಳಿಗೂ ಇಲ್ಲ, ಬೇರೆ ಇನ್ಯಾರಿಗೂ ಕೂಡ ಝೀರೋ ಟ್ರಾಫಿಕ್ನ ಹೊಂದತಕ್ಕಂಥ ಅನುಕೂಲತೆ ಇಲ್ಲವೇ ಇಲ್ಲ. ಅಂಥದ್ರಲ್ಲಿ ಹಾಸನದ SP ಸುಜಿತಾ ಅವರು ಹೇಗೆ ಈ ಸೌಲಭ್ಯವನ್ನು ಪಡ್ಕೊಂಡ್ರು, ಹೇಗೆ ಇದರ ಕತೆ? ಸೆಪ್ಟೆಂಬರ್ 22ನೇ ತಾರೀಕು, ಅಂದರೆ ಈ ವರ್ಷದ ಸೆಪ್ಟೆಂಬರ್ 22ನೇ ತಾರೀಕು ಮೊಹಮ್ಮದ್ ಸುಜಿತಾ ಅವರ ತಾಯಿಯವರಿಗೆ ತುಂಬ ಹುಷಾರಿಲ್ಲ, ಹಾಸ್ಪಿಟ್ಲಲ್ಲಿ ದಾಖಲಾಗಿರ್ತಾರೆ. ಅವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತೇಳಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಡಾಕ್ಟರ್ ಸಲಹೆ ಕೊಡ್ತಾರೆ. ಆ ಸಲಹೆ ಮೇರೆಗೆ ಇಮಿಡಿಯೇಟ್ ಆಗಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ವಿಷಯ ಶುರುವಾಗದೆ ಎಲ್ಲಿಂದ? ಮಾಮೂಲಿ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಿದ್ರೆ ವಿಷಯ ಅಷ್ಟು ಗಂಭೀರ ಆಗ್ತಿರಲಿಲ್ಲ ಅಂತ ಕಾಣುತ್ತೆ. ಪಾಪ ಮಾನವೀಯತೆ ದೃಷ್ಟಿಯಿಂದ ಯಾರಿಗೆ ಹುಷಾರಿಲ್ಲ ಅಂತಂದ್ರೂ ಕೂಡ ಬೇಗ ಹಾಸ್ಪಿಟ್ಲಿಗೆ ಸೇರಬೇಕು, ಬೇಗ ಹುಷಾರಾಗಬೇಕು, ಇವೆಲ್ಲ ಮಾನವೀಯತೆ ದೃಷ್ಟಿಯಿಂದ ಒಮ್ಮೆಚ್ಚತಕ್ಕಂಥ ವಿಚಾರಗಳೇ. ಆದರೆ ಇಲ್ಲಿ ಯಾರಿಗೂ ಇಲ್ಲದ ಒಂದು ಸೌಲಭ್ಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಒಂದು ಜಿಲ್ಲೆಯ ಮುಖ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ದೇವರಾಜೇಗೌಡರ ಆರೋಪ. ಅದರಲ್ಲಿ ಸತ್ಯಾಂಶ ಕೂಡ ಇದೆ. ಅದಕ್ಕೆ ಅವರು ಪೂರಕವಾದ ದಾಖಲೆಗಳನ್ನು ಕೂಡ ಒದಗಿಸಿದ್ದಾರೆ. ಈಗ ನಮ್ಮ ಮುಂದೆ ಬರತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ಮೊಹಮ್ಮದ್ ಸುಜೀತಾ ಅವರು ಒಂದಲ್ಲ ಒಂದು ವಿವಾದಗಳನ್ನು ಮೈಮೇಲೆ ಎಳ್ಕೊಳ್ತಲೇ ಇದ್ದಾರೆ. ನಾವು ನಾಡಿನಲ್ಲಿ ಬಹಳಷ್ಟು ಜನ ಅಧಿಕಾರಿಗಳನ್ನು ನೋಡಿದ್ದೀವಿ. ಮನೆಯನ್ನೇ ಕಡೆಗಣಿಸಿ ತಮ್ಮ ಕುಟುಂಬವನ್ನೇ ಅಲ್ಲಿಗೆ ಗಮನನೇ ಕೊಡೋಕ್ಕಾಗ್ದೇ ಅಷ್ಟು ಕೆಲಸ ಇರುತ್ತೆ. ಒಂದು ಜಿಲ್ಲೆಯನ್ನು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅಂತಂದರೆ ಅಷ್ಟು ಕೆಲಸ ಇದ್ದೇ ಇರುತ್ತೆ. ಆದರೆ ಇಲ್ಲಿ ವ್ಯತಿರಿಕ್ತವಾಗಿದೆ. ಅವರ ತಾಯಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನು ದುರ್ಬಳಕೆ ಮಾಡ್ಕೊಂಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದಕ್ಕೆ ನೀವು ಒಂದು ವಾರದೊತ್ತಿಗೆ ನೀವು ಉತ್ತರ ಕೊಡಬೇಕು, ಇಲ್ಲ ಅಂತಂದರೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನ ಕಾನೂನು ರೀತಿ ಮಾಡ್ತೀವಿ ಅಂತ ದೇವರಾಜೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕೆಲವು ದೃಷ್ಟಿಯಿಂದ ನೋಡೋದಾದರೆ ಮೊಹಮ್ಮದ್ ಸುಜೀತಾ ಅವರು ಮಾಡಿರೋದು ತಪ್ಪೇನಿದೆ? ಈಗ ನನಗೆ, ನಮ್ಮ ತಾಯಿಗೆ ಹುಷಾರಿಲ್ದಂಗೆ ಆಯಿತು ಇಮಿಡಿಯೇಟ್ ಆಗಿ, ಅಥವಾ ನಮ್ಮ ತಂದೆಗೆ ಆಯಿತು, ಅಥವಾ ನನ್ನ ಮಗುಗೆ ಆಯಿತು ಅಂದ ತಕ್ಷಣ ನನ್ನ ಹತ್ರ ಇರತಕ್ಕಂಥ ಪ್ರಭಾವವನ್ನು ನಾನು ಬಳಸದೇ ಇರ್ತೀನ, ಬಳಸೋದ್ರಲ್ಲಿ ತಪ್ಪೇನಿದೆ ಅನ್ನುವ ಪ್ರಶ್ನೆಗೂ ಕೂಡ ನಮ್ಮ ಮುಂದೆ ಬರುತ್ತೆ. ನಾವು ಭಾವನಾತ್ಮಕವಾಗಿ ನೋಡುವ ಕೆಲವು ವಿಚಾರಗಳನ್ನು ಬಿಟ್ಟು ಸರಿಯಾದ ಕ್ರಮದಲ್ಲಿ ನೋಡೋದಾದರೆ ಖಂಡಿತವಾಗಿಯೂ ಕೂಡ ನನಗಿರ್ತಕ್ಕಂಥ ಪ್ರಭಾವವನ್ನು, ನನಗಿರ್ತಕ್ಕಂಥ ಶಕ್ತಿಯನ್ನು, ನನಗಿರ್ತಕ್ಕಂಥ ಅಧಿಕಾರ ವ್ಯಾಪ್ತಿಯನ್ನು ತನ್ನ ಕುಟುಂಬಕ್ಕಾಗಿ ಅಥವಾ ನನಗಾಗಲಿ ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಅದು ಒಳ್ಳೆಯ ಲಕ್ಷಣ ಅಲ್ಲ, ಒಂದು ರೀತಿಯ ಅಪರಾಧ ಕೂಡ ಅದು. ಈ ನಿಟ್ಟಿನಲ್ಲಿ SP ಮೊಹಮ್ಮದ್ ಸುಜೀತಾ ಅವರು ನಿಜಕ್ಕೂ ಕೂಡ ತಪ್ಪು ಮಾಡಿದ್ದಾರೆ ಅಂತಲೇ ಅನಿಸುತ್ತೆ. ಸ್ನೇಹಿತರೆ, ಮೊಸಳೆ ಹೊಸಳ್ಳಿ ಘಟನೆ ನಿಮಗೆ ನೆನಪಿರಬೇಕು. ಮೊಸಳೆ ಹೊಸಳ್ಳಿಯಲ್ಲಿ ಅನಾಮತ್ತಾಗಿ ಒಂದು ಟ್ಯಾಂಕರ್ ನುಗ್ಗಿ ಗಣಪತಿ ವಿಸರ್ಜನೆ ವೇಳೆಯಲ್ಲಿ 10 ಜನ ಯುವಕರು ತೀರ್ಕೊಂಡ್ರು. ಆ ದೇವರಾಜೇಗೌಡರ ಆರೋಪ ಏನು ಅಂತಂದರೆ, ಈಗ ಮೊಹಮ್ಮದ್ ಸುಜೀತಾ ಅವರ ತಾಯಿಯವರಿಗೆ ಝೀರೋ ಟ್ರಾಫಿಕ್ ತಗೊಂಡು ಬೆಂಗಳೂರಿಗೆ ಹೋಗಿದ್ರ ಬಗ್ಗೆ ಅಂತ ಅಭ್ಯಂತರ ಏನಿಲ್ಲ. ಆದರೆ ಆ ಮೊಸಳೆ ಹೊಸಳ್ಳಿಲಿ 10 ಜನ ಹುಡುಗರು ಹೋದ್ರಲ್ಲ, ಅದರಲ್ಲಿ ಕಡೆ ಹುಡುಗ 10ನೇ ಅವನಿಗೆ ಲಿವರ್ ಡ್ಯಾಮೇಜ್ ಆಗಿತ್ತು. ಡಾಕ್ಟ್ರ್ ಒಂದು ಮಾತು ಹೇಳ್ತಾರೆ, ಅವರಿಗೆ ಗೋಲ್ಡನ್ ಅವರಲ್ಲಿ ಅವನ್ನ ಬೆಂಗಳೂರಿಗೆ ತಲುಪಿಸಿದ್ರೆ ಜೀವ ಉಳಿಬೋದಿತ್ತು. ಹಾಗಾದರೆ ಆ ಹುಡುಗನಿಗೆ ಝೀರೋ ಟ್ರಾಫಿಕ್ ಮಾಡಿ ಕಳಿಸ್ಕೊಡತಕ್ಕಂಥ ವ್ಯವಸ್ಥೆನ ಯಾಕೆ ಮಾಡಲಿಲ್ಲ ಅಂತ ಹೇಳ್ತಾರೆ. ಬಹುಶಃ ಆ ಥರದ ಕೇಸ್ಗಳು ದಿವಸಕ್ಕೊಂದೋ ಅಥವಾ ವಾರಕ್ಕೊಂದೋ ತಿಂಗಳಿಗೊಂದೋ ಬಹುಶಃ ಹಾಸನದಂಥ ಜಿಲ್ಲೆಯಲ್ಲಿ ಅಥವಾ ಎಲ್ಲ ನಗರಗಳಲ್ಲೂ ಕೂಡ ಆಗ್ತಲೇ ಇರ್ತವೆ.
ನಾವು ಕೂಡ ಕೆಲವೊಂದು ಘಟನೆಗಳನ್ನು ನೋಡಿದ್ದೀವಿ. ಬಹುಶಃ ಈ ಒಂದು ನಿಮಗೆ ನೆನಪಿದ್ದಂಗೆ ಬೆಂಗಳೂರಿಂದ ಮಂಗಳೂರಿಗೆ ಅಥವಾ ಹಲವಾರು ನಗರಗಳಿಂದ ಬೆಂಗಳೂರಿಗೆ ಹೃದಯವನ್ನು ಸಾಗಣೆ ಮಾಡ್ತಕ್ಕಂಥ ಕೆಲವು ವಿಚಾರಗಳನ್ನು ನೋಡಿದ್ದೀವಿ. ಆಗ ಜನರೇ ಖುದ್ದು ಝೀರೋ ಟ್ರಾಫಿಕ್ ಮಾಡ್ಕೊಂಡು ಯಾರಿಗಾದರೂ ಕೂಡ ಆರೋಗ್ಯಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಖುದ್ದು ಸಾರ್ವಜನಿಕರೇ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಬಂದಿರೋದೇನು ಅಂತಂದರೆ, ಆ್ಯಂಬುಲೆನ್ಸೇ ಇದೆಯಲ್ಲ, ಆ್ಯಂಬುಲೆನ್ಸ್ಗೆ ಅದೇ ಒಂದು ಎಸ್ಕಾರ್ಟ್. ಆ್ಯಂಬುಲೆನ್ಸ್ ಬಂತು ಅಂದ ತಕ್ಷಣ ಅದಕ್ಕೆ ಯಾವ ಸಿಗ್ನಲ್ಗಳು ಕೂಡ ಅಪ್ಲೈ ಆಗೋದಿಲ್ಲ, ಯಾವ ಟೋಲ್ಗಳು ಕೂಡ ಅಪ್ಲೈ ಆಗೋದಿಲ್ಲ. ಅದಕ್ಕೆ ಆದಂಥ ಒಂದು ದಾರಿ ಇದ್ದೇ ಇದೆ. ಆದರೆ ಅದರ ನಡುವೆ ಕೂಡ ಪೊಲೀಸ್ ಇಲಾಖೆಯ 4 ವಾಹನಗಳು ಅದರ ಹಿಂದೆ 2 ಮುಂದೆ 2 ಎಸ್ಕಾರ್ಟಾಗಿ ಹೋಗಿದ್ದಾವೆ. ಅದಕ್ಕೆ ದಾಖಲೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ CCTV ಫುಟೇಜ್ ಕೂಡ ನೀವಿಲ್ಲಿ ನೋಡ್ಬೋದು. ಈ ರೀತಿಯಾಗಿ 4 ವಾಹನಗಳು SP ಅವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಒಂದನೇದು. ಎರಡನೇದಾಗಿ ಏನು, ಹಾಸನದಿಂದ ಬೆಂಗಳೂರಿಗೆ ಹೋಗಬೇಕು ಅಂತಂದರೆ ಎಷ್ಟು ಜಿಲ್ಲೆಗಳನ್ನು ದಾಟಬೇಕಾಗತ್ತೆ? ಮೊಹಮ್ಮದ್ ಸುಜೀತ್ ಅವರನ್ನು ಹಾಸನಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿ, ಆದರೆ ಪಕ್ಕದ ಮಂಡ್ಯಕ್ಕೆ, ಅದರ ಪಕ್ಕದ ತುಮಕೂರಿಗೆ, ಅದರ ಪಕ್ಕದ ರಾಮನಗರಕ್ಕೆ, ಹೀಗೆ ಒಟ್ಟು ಹಾಸನದಿಂದ ಬೆಂಗಳೂರಿಗೆ 5 ಜಿಲ್ಲೆಯ SP ಗಳು ಬರ್ತಾರೆ. ಆ 5 ಜಿಲ್ಲೆಯ SP ಗಳಲ್ಲೂ ಕೂಡ ಇವರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಆ 5 ಜಿಲ್ಲೆ SP ಗಳು ಈ ರೀತಿ ಝೀರೋ ಟ್ರಾಫಿಕ್ ಮಾಡೋದಕ್ಕೆ ಹೆಂಗೆ ಅನುಮತಿ ಕೊಟ್ಟರು? ಈ ಪ್ರಶ್ನೆಯು ಕೂಡ ಬಹಳ ಗಂಭೀರವಾಗಿದೆ. ಇದನ್ನು ಕೂಡ ಪರಿಗಣನೆಗೆ ತರಬೇಕಾಗತ್ತೆ. ದೇವರಾಜೇಗೌಡರು ಹೇಳೋ ಪ್ರಕಾರ ಬೆಂಗಳೂರಿನ ಸಿಟಿ ಕಮಿಷನರ್ ಮಾತ್ರ ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಇನ್ನು ಉಳಿದ 4 ಜಿಲ್ಲೆಯ SP ಗಳು ಕೂಡ ಮೊಹಮ್ಮದ್ ಸುಜೀತ್ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ. ಬಹುಶಃ ಬ್ಯಾಚ್ಮೆಂಟ್ ಇರ್ಬೋದು, ಅಥವಾ IAS IPS ಇರ್ಬೋದು, ನಮ್ಮ ಪೊಲೀಸ್ ಇಲಾಖೆಯವರ ಒಂದು ಸಲಹೆ ಇರ್ಬೋದು. ಆದರೆ ಇಲ್ಲಿ ಸ್ಪಷ್ಟವಾಗಿ ಒಂದು ತಮ್ಮ ಅಧಿಕಾರದ ವ್ಯಾಪ್ತಿಯ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಕಂಡು ಬರುತ್ತೆ. ನಾವು ಈ ಹಿಂದೆ ಮಾಡಿದ್ವಿ ಹಾಸನದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ. ಆ ಕಾನೂನು ಸುವ್ಯವಸ್ಥೆ ಹದಗೆಡೋದಕ್ಕೆ ಈ ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಕೂಡ ಕಾರಣ ಆಗುತ್ತೆ. ಹಾಸನ ಸಿಟಿ ಒಳಗೆ ಟ್ರಾಫಿಕ್ ವ್ಯವಸ್ಥೆ ಸರಿ ಇಲ್ಲ. ಎಲ್ಲಂತಂದರೆ ಹೊಡೆದಾಟಗಳಾಗ್ತದವೆ. ಸಿಕ್ಕಾಪಟ್ಟೆ ಡ್ರಗ್ಸ್ ವಿಚಾರ ಜಾಲ ತುಂಬ ಬಿರುಸಾಗಿ ನಡೀತಾ ಇದೆ. ಇಂಥದ್ರ ನಡುವೆ SP ಮೊಹಮ್ಮದ್ ಸುಜೀತ್ ಅವರು ಮತ್ತೊಂದು ವಿವಾದಕ್ಕೆ ಸಿಗಾಕೊಂಡಿದ್ದಾರೆ. ಬಹುಶಃ ಈ ವಕೀಲ ದೇವರಾಜೇಗೌಡರು ಇದ್ದಾರಲ್ಲ, ಇವರು ಅವ್ರನ್ನ ಸುಲಭಕ್ಕೆ ತಗೊಳ್ಳಂಗಿಲ್ಲ. ಅವರು ಪ್ರಜ್ವಲ್ ರೇವಣ್ಣ ಕೇಸ್ ಅವ್ರನ್ನ ಹ್ಯಾಂಡಲ್ ಮಾಡೋ ರೀತಿ ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಅವರು SP ಸುಜಿತಾ ಅವರು ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತದೆ, ಇವರಿಗೇನಾದ್ರು ಅಕಸ್ಮಾತ್ ಮೊದಲೇ ಮೇಲಾಧಿಕಾರಿಗಳಿಂದ ಅನುಮತಿ ಇತ್ತ ಈ ರೀತಿ ಹೋಗೋದಕ್ಕೆ, ಇದರಿಂದ ಅಥವಾ ಅಕಸ್ಮಾತ್ ಅನುಮತಿ ಇಲ್ಲ ಅಂತಂದರೆ ಯಾವ ರೀತಿ ಇದಕ್ಕೆ ಕ್ರಮ ಕೈಗೊಳ್ಳಬೇಕಾಗತ್ತೆ, ಇದನ್ನೆಲ್ಲ ಗೃಹ ಮಂತ್ರಿಗಳೇ ಹೇಳಬೇಕಾಗತ್ತೆ. ಇದರ ನಡುವೆ ಕೂಡ ಹಾಸನದ SP ಮೊಹಮ್ಮದ್ ಸುಜಿತ್ ಅವರ ತಾಯಿ ಅವರ ಆರೋಗ್ಯ ಬೇಗ ಸುಧಾರಣೆಗೊಳ್ಳಿ, ಚಿಕಿತ್ಸೆ ಫಲಕಾರಿಯಾಗಲಿ ಅಂತೇಳಿ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತೀವಿ. ಧನ್ಯವಾದಗಳು.